ಯಾರೂ ಬಂದಿಲ್ಲ, ಬಿಲ್ಲೇ ಪೇ ಮಾಡಿಲ್ಲ. ಸೊ ಈ ಮಾಲ್ವಿ ಏನು ನೋಡ್ತಿದ್ದೀರಲ್ಲ, ಇದು ವಾಟ್ ಈಸ್ ಅಪ್ ಯೂಟ್ಯೂಬ್. ಸೊ ಇವತ್ತು ಏಪ್ರಿಲ್ 3rd, ಟೈಮ್ ಅರೌಂಡ್ 6 o'clock ಆಗಿದೆ. ಒಂದು ಮಾರ್ನಿಂಗ್ ರೈಡ್ ಮಾಡೋಣ ಈಶಾ ಫೌಂಡೇಶನ್ಗಂತ ಫಿಕ್ಸ್ ಆಗಿದೆ. ರೀಸೆಂಟಾಗಿ ಏನಾಗಿತ್ತು ಅಂದರೆ, ನನ್ನ ಫಾಲೋವರ್ ಒಬ್ಬರು ಇನ್ಸ್ಟಾದಲ್ಲಿ ಮೆಸೇಜ್ ಹಾಕಿದ್ರು, ಬ್ರೋ ಈ ಥರ ನಾವು ರೈಡ್ಗೆ ಹೋಗ್ತಿದ್ದೀವಿ, ಜಾಯ್ನ್ ಆಗ್ತೀರಾ ಫ್ರೈಡೇ ಅಂತ. ಐಮ್ ಲೈಕ್ ವೈ ನಾಟ್ ಬ್ರೋ, ಲೆಟ್ಸ್ ಜಾಯ್ನ್ ಅಂತ ಬರ್ತೀನಿ ಅಂತ ಹೇಳಿದ್ದೆ. ಸೊ ಅದೇ ಪ್ಲ್ಯಾನ್ಗೋಸ್ಕರ ನಾವು ಇವಾಗ ಈಶಾ ಫೌಂಡೇಶನ್ಗೆ ಹೋಗ್ತಿದ್ದೀವಿ. ಇವಾಗ ಎದ್ದು ಅರೌಂಡ್ ಹಾಫ್ ಆನ್ ಅವರ್ ಆಯಿತು, ರೆಡಿಯಾಗಿದ್ದೀನಿ. ST ಮಾಲ್ ಹತ್ರನೇ ನಮ್ಮ ಮೀಟಪ್ ಪಾಯಿಂಟ್ ಇರೋದು. ಸೊ ಅವರು ಬರ್ತಿದ್ದಾರೆ, 6:30 ಅಂತ ಅಂದಿದ್ದೀವಿ. ಸೊ ಇವಾಗ ಟೈಮ್ ಬಂದುಬಿಟ್ಟು 5:57. ಬನ್ನಿ ಸಿಗೋಣ, ಫುಲ್ ರೈಡ್ ಏನಾಗುತ್ತೆ ಅಂತ ತೋರಿಸ್ತೀನಿ. ನನಗೇನು ಎಕ್ಸೈಟ್ ಮಾಡುತ್ತೆ ಗೊತ್ತಾ ಈ ರೈಡ್ ಬಗ್ಗೆ, ಅದು ಏನು ಜರ್ನಿ ಇರುತ್ತಲ್ಲ, ನಾವೊಂದು ರೈಡ್ ಪ್ಲ್ಯಾನ್ ಮಾಡ್ತೀವಿ, ಗ್ರೂಪ್ ಮಾಡ್ಕೋತೀವಿ, ಈ ಟೈಮ್ ಅಂತೀವಿ. ಇವಾಗ ಬೆಳಿಗ್ಗೆ ಅದವ್ರಿಗೆ ಕಾಲ್ ಮಾಡಿ ಎದ್ದಿದ್ದೀರಾ ಎಲ್ಲ ಅಂತ ಕಾಲ್ ಮಾಡೋದು, ಬರ್ತಿದ್ದೀರಾ, ಎಲ್ಲಿ ಮೀಟ್ ಆಗೋದು, ಇದೊಂದೇನು ಜರ್ನಿ ಐತಲ್ಲ, ಲೈಕ್ ಒಂದು ಪ್ರೀವಿಯಸ್ ಡೇ ಏನೇನು ಪ್ರಿಪ್ರೇಷನ್ ಇರ್ತಾವಲ್ಲ, ನನಗೆ ತುಂಬ ಇಷ್ಟ. ರೈಡ್ ಮಾಡೋದು ಅದು ಬೇರೆ ಎಕ್ಸ್ಪೀರಿಯೆನ್ಸ್ ಬಿಡಿ, ಅದೊಂದು ದೊಡ್ಡ ಲೈಕ್ ಅದೇ ಬೆಟ್ರ್ ಮಾಡೋದು ರೈಡಿಂಗ್ ಎಕ್ಸ್ಪೀರಿಯೆನ್ಸೇ. ಬಟ್ ಅದಕ್ಕಿಂತ ಮುಂಚೆ ಏನೇನು ಮಾಡ್ತೀವಲ್ಲ, ಕಾಲ್ ಮಾಡೋದು, ಗ್ರೂಪ್ ಮಾಡೋದು, ಬ್ರೋ ಎಲ್ಲ ಹೋಗೋಣ ಅಂತ ಲೊಕೇಶನ್ ಡಿಸೈಡ್ ಮಾಡೋದು, ದಿಸ್ ಆಲ್ ಜರ್ನಿ ಐ ಲವ್. ಬೆಂಗಳೂರನ್ನ ಟ್ರಾಫಿಕ್ ಇಲ್ಲದೆ ಇರಬೇಕಾದ್ರೆ ಓಡಾಡೋದ್ರಲ್ಲಿ ಮಜಾ ಯಾವುದೂ ಇಲ್ಲ ಗುರು. ಲೈಕ್ ನೋಡಿ, ಇಷ್ಟು ಖಾಲಿ ರೋಡ್ಸ್, ಒಳ್ಳೆ ರೋಡ್ಸ್ ಇದೆ ಬೆಂಗಳೂರಲ್ಲಿ. ಸೊ ಎಷ್ಟು ಮಜಾ ಬರೋ ಅಂದರೆ, ಒಳ್ಳೆ ಗಾಡಿನೂ ಇರಬೇಕು, ಆಮೇಲೆ ಖಾಲಿ ರೋಡ್ಸ್ ಇರಬೇಕು. ಈ ಥರ ಖಾಲಿ ರೋಡ್ಸ್ ನಿಮ್ಗೆ ಯಾವಾಗೂ ಸಿಗೋಲ್ಲ, ಸಂಡೇನೂ ಸಿಗೋಲ್ಲ, ಯಾವಾಗಲೂ ಸಿಗೋಲ್ಲ. ಬೆಳಿಗ್ಗೆ ಇಲ್ಲ ಫುಲ್ ನೈಟ್ ಮಿಡ್ ನೈಟ್ ಬರಬೇಕು, ಇಲ್ಲ ಬೆಳಗ್ಗೆ ಬಂದರೆ ಟ್ರಾಫಿಕ್ ಇರೋಲ್ಲ, ಮಲಗಿರ್ತಾರೆ ಕೆಲವೊಬ್ಬರು. ಫೈನಲಿ 13,000 ಕಿಲೋಮೀಟ್ರ್ ಆಯ್ತು ಗುರು ಗಾಡಿಯಲ್ಲಿ. ಏನಾಗೈತೆ ಅಂದರೆ, ನಾನು 1 ವರ್ಷದಲ್ಲಿ 12,000 ಕಿಲೋಮೀಟ್ರ್ ಓಡಿಸ್ಬಿಟ್ಟಿದ್ದೀನಿ. ಬಟ್ ಫೆಬ್ರವರಿಗೆ ನಾನು 2026 ಫೆಬ್ರವರಿಗೆ ನಾನು ತೊಗೊಂಡು 1 ವರ್ಷ ಆಯಿತು. ಫೆಬ್ರವರಿ ಆದಮೇಲೆ ಇಲ್ಲಿ ತನಕ ಗಾಡಿನೇ ಎತ್ತಿಲ್ಲ ಗುರು. ನಾವು ಎಲ್ಲಿ ಫ್ರೆಂಡ್ಸ್ ಟ್ರಿಪ್ಪು ಹೋಗಿಲ್ಲ, ಎಲ್ಲರೂ ಬ್ಯುಸಿ ಆಗಿಬಿಟ್ಟಿದ್ದೀವಿ. ಇವಾಗ ನನಗೆ ಕ್ಲಾಸಸ್ ಇದೆ, ಅದು ಇದೆ, ಅವರು ಊರು ಬಿಟ್ಟು ಹೋಗಿದ್ದಾರೆ ಕೆಲವೊಬ್ಬರು, ಹಂಗಾಗಿ ಎಲ್ಲೂ ಹೋಗೋಕ್ಕಾಗ್ತಿಲ್ಲ ಇವಾಗ. ಸೊ ಅದಕ್ಕೆ ಯಾರು ಕರೆದ್ರೂ ಹೋಗ್ತಿದ್ದೀನಿ. ಇವಾಗ ನಾನು ವೀಕ್ಲಿ ಒಂದ್ಸಾದ್ರೂ ರೈಡ್ ಮಾಡ್ತಾನೆ ಇರ್ತೀನಿ, ಮಾಡ್ತಾ ಇರಬೇಕು. ಯಾರೂ ಬಂದಿಲ್ಲ, ಆ್ಯಸ್ ಯೂಶ್ವಲ್ ಐ ಆಮ್ ದ ಫಸ್ಟ್ ಗಾಯ್. ಯಾವಾಗಲೂ ಆನ್ ಟೈಮ್ ಇರ್ತೀನಿ ನಾನು. 6:30 ಅಂದಿದ್ವಿ, 6:31 ಆಗಿದೆ. ಬರಲಿ, ಆರಾಮಾಗಿ ಬರಲಿ, ವೇಟ್ ಮಾಡೋಣ. ಏನು ಸಮಾಚಾರ? ಹಾಯ್. ತುಂಬ ದಿನ ಆಯ್ತು ನೋಡಿರಲಿಲ್ಲ. ಎಲ್ಲಿ ಹುಡುಗರು ಬರ್ತಾರಂತೆ, ಮೆಸೇಜ್ ಹಾಕಿದ್ರು 20 minutes ಅಂತ. ಲೆಟ್ಸ್ ಗೋ ಜಿಡಿ ಬ್ರೋ, ಜಿಡಿ. ಹಾಂ, ಟ್ರಾಫಿಕ್ ಇತ್ತಾ? ಹಾಂ. ಲೆಟ್ಸ್ ಗೋ. ಲಾಂಗ್ ಟೈಮ್ ನೋ ಸಿ. ನಿಮ್ಮ ಫ್ರೆಂಡ್ಸ್ ಅವರೆಲ್ಲ? ಹಾಯ್ ಸಿಕ್ಕಿದ್ರಲ್ಲ, ಹೋಗೋಣ. ವಿಕಾಸ್ ಅಂತ ನನ್ನ ಫ್ರೆಂಡು. ಫೈನಲಿ ಬಾಯ್ಸ್ ಬಂದರು, ಎಲ್ಲ ಡ್ಯೂಕ್ ಫ್ಯಾಮ್ಲಿ, KTM ಫ್ಯಾಮ್ಲಿನೇ ಇದೆ. 3 ಡ್ಯೂಕ್ ಇದೆ, 1 GT ನಮ್ಮ ವಿಕಾಸ್ ಅಣ್ಣ. ಬನ್ನಿ ಹೋಗೋಣ. ಫೈನಲಿ ST ಮಾಲಿಂದ ಬಿಟ್ಟಾಯಿತು. ಬಾಯ್ಸ್ ಎಲ್ಲ ಬಂದಿದ್ದಾರೆ, 3 ಜನ ಬಂದಿದ್ದಾರೆ. 3 ಹತ್ರನೂ ಡ್ಯೂಕೇ ಇದೆ. ಒಬ್ಬನ ಹತ್ರ Gen 1 ದ ಲೆಜೆಂಡ್ರಿ. ನಾನು ಓಡ್ಸೋಕ್ಕೆ ಚಾನ್ಸ್ ಸಿಕ್ಕಿಲ್ಲ, ಅದನ್ನು ನೋಡೋಣ, ಕೇಳೋಣ, ಕೊಟ್ಟರೆ ಓಡಿಸ್ತೀನಿ. 2 Gen 2 ಇದೆ, ಒಬ್ಬರು 390, 250. ಬನ್ನಿ, 1 GT 650 ನಮ್ಮ ವಿಕಾಸ್ದು. ಹೋಗ್ತಿದ್ದೀವಿ ಇವಾಗ, ಲೆಟ್ಸ್ ಗೋ. ಆಹಾ, Gen 1 ಏನು ಸೌಂಡ್ ಗುರು ಅದು. ಆಹಾ, ನಮ್ಮ ಡ್ಯೂಕಿ ನನ್ನ ರಾಣಿ. ಸೇಮ್ ಗಾಡಿ ನಾನು ಓಡಿಸ್ತಿದ್ದೀನಿ, ಅವರು ಓಡಿಸ್ತಿದ್ದಾರೆ. ನೋಡೋಕೆ ಒಂಥರ ಖುಷಿ ಗುರು. ಹೆಂಗೆ ಕಾಣಿಸುತ್ತೆ ನೋಡಿ, ಸೈಡ್ ಲುಕ್ ಆಟ್ ದ್ಯಾಟ್ ಬ್ರೋ. ಆಹಾ, ಎಕ್ಸಾಸ್ಟ್ ನೋಟ್ ಕೇಳಿದ್ರಾ? ನೈಸ್. GT 650 ಒನ್ ಆಫ್ ದ ಬೆಸ್ಟ್ ಲುಕಿಂಗ್ ಗಾಡಿ ಗುರು. ಆ ಸೈಡ್ ಲುಕ್ ನೋಡಿ ಹೆಂಗೆ ಕಾಣಿಸುತ್ತೆ ಗಾಡಿದು. ಲೈಕ್ ಎವ್ರಿ ಗಾಡಿ ಹ್ಯಾಸ್ ಇಟ್ಸ್ ಓನ್ ಥಿಂಗ್. ಅದು ಚೆನ್ನಾಗಿದೆ ಮಿರರ್ ಇಲ್ಲ ಅಲ್ಲ.
ಎಲ್ಲಿ ಕಾಣಿಸುತ್ತೆ ಗುರು ಗಾಡಿ ನೋಡೋಕ್ಕೆ ಸೇಮ್ ಗಾಡಿ. ಅವ್ರು ನನ್ನ ನೋಡ್ತಿದ್ದಾರೆ, ನಾನು ಅವ್ರು ನೋಡ್ತಿದ್ದೀನಿ. ಸಿ ಗಾಡಿ, ಓ ಮೈ ಗಾಡ್, ಲುಕ್ ಅಟ್ ದ್ಯಾಟ್. ಡ್ಯೂಕ್ 250. ಓಹೋ, ಓಕೆ. ಬ್ರೇಕಿಂಗ್ ಟೈಮ್ ಬೇಬಿ, KTM ಬ್ರೇಕಿಂಗ್. ಹೆಂಗೆ ಕಾಣಿಸುತ್ತೆ ಗೊತ್ತಾ ನೀವು ಓಡಿಸ್ಬೇಕಾದ್ರೆ ಗಾಡಿ? ಓ ನೆಕ್ಸ್ಟ್ ಲೆವೆಲ್. ಸೇಮ್ ಪಪ್ಪಿ ಸೇಮ್. ಸೊ ಜಸ್ಟ್ ಏರ್ಪೋರ್ಟ್ಗಿನ್ನ ಮುಂಚೆ ಬರೋ ಟೋಲ್ ರೀಚ್ ಆದ್ವಿ. ವಿ ಆರ್ ಆಲ್ರೆಡಿ ಲೇಟ್, ಸೊ ನಾವಿಲ್ಲಿ ಸ್ಟಾಪ್ ಮಾಡ್ತಿಲ್ಲ. ಇದು ನಾರ್ಮಲ್ ಸ್ಟ್ರೀಟ್ ಮೋಡಲ್ ಇದ್ದರೆ 160 ಹೋಗೋದು ಮ್ಯಾಕ್ಸು. ಇನ್ ಕೇಸ್ ಟ್ರ್ಯಾಕ್ ಮೋಡಲ್ ಏನಾದರೂ ಹಾಕಿದರೆ ಹೋಗುತ್ತೆ 170, 175. ಯಾಕೆ ಡ್ಯೂ 390 ತೊಗೊಂಡಿದ್ದೀರಾ ಅಂತ ಕೇಳ್ತೀರಲ್ಲ, ನೋಡಿ ಸ್ಟೆಬಿಲಿಟಿ ಹ್ಯಾಂಡಲ್ಲೇ ಹಿಡ್ದಿಲ್ಲ ನಾನು. ಶೀಶ್, ಪೊಲೀಸ್ ಇದ್ದಾರೆ, ನಮ್ಮ ಅಣ್ಣ ಎಕ್ಸಾಸ್ಟು, ಅದಕ್ಕೆ ಈ ಕಡೆ ಬಂದರು. ಪರವಾಗಿಲ್ಲ. ವಿಕಾಸ್ ಎಲ್ ಗುರು ಕಾಣಿಸ್ತಿಲ್ಲ. ಕೇಳಿದ್ರೆ ಎಕ್ಸಾಸ್ಟ್ ನೋಟು. ದಟ್ಸ್ ವಾಟ್ ಮೈ ಬೇಬಿ ಈಸ್, ದಟ್ಸ್ ಹೌ ಶಿ ಸೌಂಡ್ಸ್. ಐ ಗೆಸ್ ವಿಕಾಸ್ ಬೇರೆ ರೂಟ್ಗೆ ಹೋಗ್ಬಿಟ್ಟಿದ್ದಾನೆ ಅನಿಸುತ್ತೆ. ಎಲ್ಲ ಇಷ್ಟಿಗೆ ಬರಬೇಕಿತ್ತು ಅವನು. ಇಲ್ಲಿ ಫೈನಲಿ ಬಂದವರು. ವಿಕಾಸ್ ಬಂದ, ಕಾಣಿಸ್ತಾಯ್ತಾ ಮಿರರಲ್ಲಿ? ಹಾಂ, ಬನ್ನಿ ಹೋಗೋಣ, ಅದರಲ್ಲೇನು. ಆಟ ಸಾಮಾನು. ಓ ಹಿಂಗೆ ಕಾಣಿಸುತ್ತೆ ಗುರು, ಹಿಂಗೆಲ್ಲ ಕಾಣಿಸ್ತೀನ. ಓ ಮೈ ಗಾಡ್, ಕಾರ್ನರಿಂಗ್, ಮಾರ್ಕ್ಯೂಸ್, ಲೆಟ್ಸ್ ಗೋ. ಓ ಹುಷಾರು. ಈ ಥರ ರೋಡ್ಸ್ ಇರ್ಬೇಕು ಗುರು ಡ್ಯೂ ಕೊಡ್ಸೋಕ್ಕೆ. ಬಗ್ಸ್ಕೊಂಡು ಹಂಗೆ ಬಗ್ಸ್ಕೊಂಡು ಬಿದ್ದುಬಿಡ್ಬೇಕು. ಬೀಳಲ್ಲ. 1.5 ವರ್ಷದಿಂದ ಓಡಿಸ್ತಿದ್ದೀನಿ, ಏನಕ್ಕೆ ಬೀಳ್ತೀನಿ ನಾನು?
ನೋಡ್ಸೋಕೆ ಬರೋಲ್ಲ ನನಗೆ, ಲೈಸೆನ್ಸ್ ಇಲ್ವಾ, ಎಲ್ಲ ಐತೆ ಗುರು. ಐ ಆಮ್ ಅ ನೈಸ್ ರೈಡರ್. ಟ್ರೈ ಮಾಡಿ ವಿಡಿಯೋ ಬಿಟ್ಟಿದ್ದೀನಿ. ಬಟ್ ಇದು ಏನು ಗೊತ್ತಾ, ನಾನು ಎಲ್ಲ ಕಡೆ ನಾನೇನು ಮಾತಾಡಲಿ ಗುರು, ಏನು ಮಾತಾಡಲಿ, ಏನು ಪ್ರಯೋಜನ? ನೋಡಿ ಅಲ್ಲಿ ನೋಡೋದು, ಅದೆಲ್ಲ ಮಾತಾಡೋದಲ್ಲ. ಶಿವ ಏನು ಕಾಣಿಸೈತೆ ಗುರು, ಒಂಥರ ಪಾಸಿಟಿವ್ ಎನರ್ಜಿ ನೋಡಿದ ತಕ್ಷಣ. ಓ ಮೈ ಗಾಡ್ ಬ್ರೋ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಏನು ಮಾತಾಡಿ ಏನು ಪ್ರಯೋಜನ? ಕೊಡೋದು ತೊಗೊಳ್ಳೋದು ಎಲ್ಲ ಅವರೇ. ಸೊ ನಾವು ಮಾತಾಡಿ ಏನು ಕಿಸಿದ್ರೂ ಆಗಲ್ಲ ನಮ್ಮ ಕೈಲಿ. ಅವ್ರು ಕೊಡಬೇಕಂದ್ರೆ ಕೊಡ್ತಾರೆ, ಇಸ್ಕೋಬೇಕಂದ್ರೆ ಸೆಕೆಂಡ್ಸಲ್ಲಿ ಇಸ್ಕೋತಾರೆ. ಸೊ ಅದಕ್ಕೆ ಆಲ್ವೇಸ್ ಬಿ ಕೈಂಡ್. ನೀವೇನು ಕೆಲಸ ಮಾಡ್ತಿದ್ದೀರ ನಿಯತ್ತಿಂದ ಮಾಡಿ, ಯಾರಿಗೂ ಕೆಟ್ಟದ್ದು ಬಯಸಬೇಡಿ. ಹಂಗಿದ್ರೆ ನೀವೇನು ಅಂದ್ಕೊಂಡಿರಲ್ಲ ಅಲ್ಲ, ಅದೆಲ್ಲ ಆಗುತ್ತೆ. ಲೈಕ್ ಸಮಥಿಂಗ್ ಗ್ರೇಟರ್ ದೆನ್ ದ್ಯಾಟ್. ಇಲ್ಲ ನಾನು ಬರೀ ಕಾಲು ಎಳಿತೀನಿ, ಅವನ ಬಗ್ಗೆ ಕೆಟ್ಟದ್ದು ಬಯಸ್ತೀನಿ, ನನ್ನ ಮಗ ಹಿಂಗೆ ಮಾಡ್ತಾನೆ ಅಂದರೆ ಸರಿಯಾಗಿ ಬೀಳ್ತಾವೆ ನಿಮಗೆ ಹಿಂದಿಂದ. ದೇವ್ರು ಹಂಗೆ ಶಿಕ್ಷೆ ಕೊಡ್ತಾನೆ ಇರ್ತಾರೆ, ನಿಮ್ಗೆ ರಿಯಲೈಸ್ ಆಗಲ್ಲ. ಲಾಸ್ಟ್ ಟೈಮ್ ಬಂದಾಗ ಐ ಗೆಸ್ ನಾವು ಕಾರ್ ತೊಗೊಂಬಂದಿದ್ವಿ, ಕಾರ್ ಅಲ್ಲೇ ಪಾರ್ಕ್ ಮಾಡಿದ್ವಿ, ಬಿಕಾಸ್ ವೀಕೆಂಡ್ ಬಂದಿದ್ವಿ ನಾವು. ಸೊ ದಿಸ್ ಈಸ್ ದ ಫಸ್ಟ್ ಟೈಮ್ ನಾನು ಇಷ್ಟು ಹತ್ರ ಬರ್ತಿರೋದು. ಓಕೆ, ಲೆಟ್ಸ್ ಸಿ. 1 ಬೈಕಿಗೆ 20ನಾ? ಬೀಳುತ್ತೆ, ಈ ಸೈಡಿದೆ. ಹಾಂ ಓಕೆ. ಫೋಟೋಗ್ರಾಫರ್ ನೈಸ್ ಬ್ಯಾಕ್ ಕವರ್ ಬ್ರೋ, ಫುಟ್ಬಾಲ್ದಲ್ಲಿ ಹಾಕ್ಬಿಟ್ಟಿದ್ದಾನೆ. ನೀವೇನು ಅಲ್ಲೆಲ್ಲ ಹೋಗಿದ್ದೀರಾ ಅದರಲ್ಲೆಲ್ಲ? ಹೌದಾ? ಇಲ್ಲ, ಓದೋರು ಹಾಕ್ಸ್ತಾರಲ್ಲ ಹಿಂಗೆಲ್ಲ. ಇದು ಸೆಕೆಂಡ್ಸಾ? ಇದು ಬ್ರದರ್ದಾ? ಬಟ್ ಎಕ್ಸಾಸ್ಟ್ ನೋಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಬ್ರೋ. ನಮ್ಮ 390 ಬರಲ್ಲ ಹಂಗೆ. ನೆಕ್ಸ್ಟ್ ಲೆವೆಲ್ ಬರ್ತದೆ. ವ್ಲಾಗ್ ಮಾಡ್ತಿಲ್ಲ ಇವನು? ನೀನು ಶೂಸ್ ಬಿಸ್ತಿದ್ದಾರೆ ಇವಾಗ. ಅದರಲ್ಲಿ ವಿಕಾಸು ರೈಡಿಂಗ್ ಶೂಸ್ ಹಾಕೊಂಬಂದ್ಬಿಟ್ಟಿದ್ದಾನೆ, ಕಾಸ್ಟ್ಲಿ ಶೂಸ್ ಅವೆಲ್ಲ. ಯಾರಾದರೂ ಎತ್ತಿದರೆ ಮತ್ತೆ ಲೈಫ್ ಟೈಮ್ ಡಿಪ್ರೆಷನ್. ಪಾದರಕ್ಷೆನ ನಾವು ಅಲ್ಲಿಟ್ಬಿಟ್ಟು ಹೊರಡ್ತಾ ಇದ್ದೀವಿ ಇವಾಗ. ಲೆಟ್ಸ್ ಗೋ ಟು ಇಶಾ ಫೌಂಡೇಶನ್ ಬ್ರೋ ಆಫ್ಟರ್ ಲಾಂಗ್ ಟೈಮ್. ಓಕೆ, ಅಲ್ಲಿ ಎಂಟ್ರೆನ್ಸಿಗೆ ಅಲ್ಲಿಂದ ಬಂದಿದ್ವಿ ನಾವು ಬೈಕಿಂದ. ಅಲ್ಲಿ ಬರ್ಬೇಕಾದ್ರೆ ಹೆವಿ ಕಾಣಿಸ್ತಿತ್ತು. ಶಿವನ ಮೂರ್ತಿ ಎಲ್ಲರಿಗೂ ಒಳ್ಳೇದು ಮಾಡಪ್ಪ. ಎಲ್ಲಿ? ಅಲ್ಲಿ ಆಚೆ? ಇಲ್ಲ, ಹಂಗೇನಿಲ್ಲ, ಎಲ್ಲೂ ಮಾಡಕ್ ಬಿಡಲ್ಲ. ಕ್ಯಾಮ್ರಾ ಇರಬಾರ್ದು, ಫೋನ್ ಇದ್ರೆ ಇಟ್ಸ್ ಓಕೆ. ಹೌದಲ್ಲ? ಸೊ ಹಿಂಗೆ ಕಾಣಿಸುತ್ತೆ ನೋಡಿ ಶಿವನ ಮೂರ್ತಿ. ಅಲ್ಲಿ ನೋಡ್ಬೋದು ಯಾರೋ ಮೆಡಿಟೇಷನ್ ಮಾಡ್ತಿದ್ದಾರೆ. ಓ ಮೈ ಗಾಡ್. ಸೊ ಇಲ್ಲಿ ಬ್ಯಾರಿಯರು ನೋಡ್ತೀರಾ ಅಂದರೆ ತ್ರಿಶೂಲ ಅಂತಾರಲ್ಲ ಇದನ್ನ. ಸೊ ತ್ರಿಶೂಲದಿಂದ ಮಾಡಿದ್ದಾರೆ ಇದೆಲ್ಲ. ಎಲ್ಲನೂ ತ್ರಿಶೂಲದಿಂದ ಇದೆ. ಸೊ ಇದನ್ನು ನಾವು ನಾನು ಮಾತಾಡ್ತಿದ್ವಿ, ಇದು ಎದರಿಂದ ಮಾಡಿದಾರಂತ. ಮೇ ಬಿ ಒಳಗೆಲ್ಲ ಕಲ್ಲಿರುತ್ತೆ, ಹೊರಗೆ ಈ ಥರ ಬೆಂಡ್ ಮಾಡಬೇಕಲ್ಲ, ಇಲ್ಲಿ ಕಟ್ಟಿಗೆ ಎಲ್ಲ ಫೈಬರ್ ಏನಾದರೂ ಯೂಸ್ ಮಾಡಿರ್ತಾರೆ. ಅದನ್ನು ಯೂಸ್ ಮಾಡಿ ಅದ್ರ ಮೇಲೆ ಒಂದು ನೀಟಾಗಿ ಪೇಂಟ್ ಮಾಡ್ಯಾರೆ ಬ್ಲ್ಯಾಕು. ಅಲ್ಲಿ ಫುಲ್ ಮೇಲೆ ನೋಡಿದ್ರೆ ನಿಮ್ಗೆ ಇದು ಕಾಣಿಸ್ತೈತೆ. ಯಾವುದು? ಸೊ ಮೆಟಲ್ ಇರ್ಬೋದು, ಮೆಟಲ್ ಫೈಬರ್ ಎಲ್ಲ ಕಟ್ಟಿಗೆ ಏನಾದರೂ ಇರ್ಬೋದು. ಕಲ್ಲಂತರೂ ಅಲ್ಲ, ಕಲ್ಲನ್ನ ಹಿಂಗೆ ಬೆಂಡ್ ಮಾಡೋಕ್ಕಾಗಲ್ಲ. ಇಲ್ಲ, ಮುಟ್ಟು ನೋಡೋಕೆ ಬಿಡಲ್ಲ, ಅವ್ರದ್ದು ಇರ್ತಾವಲ್ಲಪ್ಪ. ಎಲ್ಲರೂ ಮುಟ್ಟಿ ಇದು ಮಾಡ್ತಾರಂತ ಅವರು. ನಮ್ಮ ಫ್ರೆಂಡ್ ಹೇಳ್ತಿದ್ರು, ಈ ರುದ್ರಾಕ್ಷಿನ ಎವ್ರಿ ಶಿವರಾತ್ರಿ ಚೇಂಜ್ ಮಾಡ್ತಾರಂತೆ. ಆಮೇಲೆ 1 ಲಕ್ಷ ರುದ್ರಾಕ್ಷಿ ಐತಂತ ಇದರಲ್ಲಿ ಟೋಟಲ್. ನೋಡಿ, ಜಸ್ಟ್ ಒಳಗೆ ಹೋಗ್ಬಿಟ್ಟು ಬಂದೆ, ಕ್ಯಾಮ್ರಾ ಅಲೋಡಿರಲಿಲ್ಲ ಅಲ್ಲಿ. ಸೊ ಒಳಗಿನ ತೋರ್ಸೋಕ್ಕಾಗಿಲ್ಲ. ಸೊ ಒಳಗೇನೆಂದರೆ ಒಂದು ಶಿವಂದು ಮೂರ್ತಿ ಇದೆ, ಒಂದು 4-5 ಮೂರ್ತಿ ಇದೆ. ನನಗೆ ಯಾವ್ದು ಪರ್ಟಿಕ್ಯುಲರ್ಲಿ ಅಷ್ಟು ಗೊತ್ತಿಲ್ಲ. ಬಟ್ ಅಲ್ಲಿ ಒಳಗೆ ಒಂಥರ ಪ್ಲೆಸೆಂಟ್ ಇದೆ, ಪೀಸ್ ಇದೆ. ಅಲ್ಲಿ ಯಾರೂ ಫೋನು ಯೂಸ್ ಮಾಡೋಕ್ಕೆ ಬಿಡಲ್ಲ ಅಂತ ಅನ್ಸುತ್ತೆ. ವಿಡಿಯೋಸ್ ಚೆನ್ನಾಗಿ ಮಾಡ್ತಿದ್ರು, ಕಂಟೆಂಟ್ ತುಂಬ ಚೆನ್ನಾಗಿರುತ್ತೆ. ಹೌದಾ? ಸೊ ಎಲ್ಲೋಗಿ ಪ್ಲೇಸಸ್ ಎಲ್ಲ ಚೆನ್ನಾಗಿ ಫೈಂಡ್ ಮಾಡಿ. ನಾನು ಹೇಳಿದೆ ವಿಡಿಯೋದಲ್ಲಿ, ನಾನು ಇರೋ ಮನೆ ಕೆಳಗಡೆ ನಂದು ಪಾರ್ಕಿಂಗ್ ಇಲ್ಲ. ಸೊ ಅಲ್ಲಿ ಪಾರ್ಕಿಂಗ್ ರೋಡ್ ಹತ್ರನೇ ಐತೆ. ಸೊ ಅಲ್ಲೆಲ್ಲ ಗಾಡಿಗಳೆಲ್ಲ ಬರ್ತಿರ್ತವೆ. ಸೊ ಅದಕ್ಕೆ ನನ್ನ ಫ್ರೆಂಡ್ ರೂಮ್ಗೆ ಹೋಗ್ತೀನಿ, ಒಳಗಿದೆ. ಸೊ ಅಲ್ಲಿ ಅವ್ರ ಪಾರ್ಕಿಂಗಲ್ಲಿ ಹೋಗಿ ಮಾಡೋದು ನಾನು. ಆ ಥರ ತುಂಬ ಚೆನ್ನಾಗಿರುತ್ತೆ.
ಥ್ಯಾಂಕ್ ಯು ಅದೇ ಹೇಳ್ತು ನೋಡಿ ಶಾಕ್ ಆದೆ ಬಟ್ಟೆ ಎಲ್ಲ ತಗೊಂಡೋಗಿ ಚೇಂಜ್ ಮಾಡ್ಕೊಂಡೆಲ್ಲ ಮಾಡಿ ನಾನು ಏನು ಮಾಡಲಿ ನಾನು ಇವನ್ ನಾನು ಇನ್ನೂ ಹೇಳಿಲ್ಲ ಏರ್ಪೋರ್ಟ್ಗೆ ಹೋಗ್ಬೇಕಾದ್ರೂ ನಾನು ಬಟ್ಟೆ ತೊಗೊಂಡು ಹೋಗ್ತೀನಿ ಅದು ಹೇಳಿದ್ರೆ ಸುಮ್ಮನೆ ಏನಾದರೂ ಅನ್ಕೋತಾರಂತ. ಸೊ ನಾವು ಅಲ್ಲಿಂದ ಬಂದ್ವಿ ಎಂಟ್ರೆನ್ಸು, ಅಲ್ಲಿ ತ್ರಿಶೂಲ ಕಾಣ್ತೈತಲ್ಲ ಗೋಲ್ಡನ್, ಅಲ್ಲಿಂದ ಬಂದು ಹಂಗೆ ನಡ್ಕೊಂಡೋಗಿ ಅಲ್ಲಿ ಎಲ್ಲ ಆಶೀರ್ವಾದ ತೊಗೊಂಡು ಅಲ್ಲಿ ವಾಶ್ರೂಮ್ಗೆ ಹೋಗಿ ಇವಾಗ ಹಿಂಗೆ ಬರ್ತಿದ್ವಿ. ಇಲ್ಲಿ ಸದ್ಗುರು ಅವ್ರು ಯೂಸ್ ಮಾಡ್ತಿರೋ ಮಾಡಿರೋ ಬೈಕ್ನ ಇಲ್ಲಿ ಇಟ್ಟಿದ್ದಾರೆ, ನೀವು ನೋಡ್ಬೋದು. ಕಾಣಿಸ್ತಿದೆ ಅನ್ಕೋತೀನಿ. ಸೊ ಇದು ಸದ್ಗುರು ಅವ್ರು ಯೂಸ್ ಮಾಡೋದು. ಯಾವ ಗಾಡಿ? ಸಿಂಗಲ್ ಸೈಡೆಡ್ ಸಿಂಗಮ್ ಇದೆ. ಯಾವುದೋ ಇದು ಹೊರಗಿರೋ ಗಾಡಿ, ಇದು ಇಂಡಿಯನ್ ಗಾಡಿ ಎಲ್ಲ ಅನಿಸುತ್ತೆ. ಹೆಂಗೆ ನಿಲ್ಸಿದೆ ಅಂದರೆ ಇಲ್ಲಿಂದ ಬೈಕ್ ನೋಡೋರ್ಗೂ ಅಲ್ಲಿ ಮೂರ್ತಿ ಕಾಣಬೇಕು ಆ ಥರ. ಏನು ಬ್ರೋ? ಅದೇ ಫಸ್ಟ್ ನೋಡಿ ಸಾಗೋದು ನೀವೆಲ್ಲ. ಗಾಡಿ ನೋಡಿ ಕ್ರೇಜಿ. ಒಂದು ಡ್ಯೂಕ್ 390 ಏನು ಬಿಟ್ರು ಅಂದರೆ 2 ಡ್ಯೂಕ್ 390 ಎಲ್ಲ ತಲೆನೋವು ಬ್ರೋ. ಅದೆಲ್ಲ ಒಂದ್ಸಲಿ ಹಾಕೊಂಡು ಕುಂತ ಮೇಲೆ ಓಡಿಸ್ಬೋದು, ಹಾಕೊಳ್ಳೋದಿದೆ ಅಲ್ಲ. ಇಲ್ಲೈತಾ We started on a road unknown, had no idea where it would go. We took that leap of faith on love's highway, oh so brave. Love's highway, no way. ಯಾಕಪ್ಪ ಇದು ಅಮರ್ವತಿ ಗ್ರ್ಯಾಂಡ್ ಅಂತ ಯಾವುದೋ ಸಿಕ್ತು, ಇಲ್ಲೇ ನಿಲ್ಸಿದ್ದೀವಿ. ಸೊ ಪ್ರತಿ ಟೈಮ್ ನಾವು ಬ್ರೇಕ್ಫಾಸ್ಟಿಗೆ ಬಂದಾಗ ನಮ್ಮ ಥಿಂಗ್ಸ್ ಇಡೋಕ್ಕೆ 4 ಟೇಬಲ್ ಬೇಕು. ನನ್ನ ಜಾಕೆಟ್ ಇಲ್ಲಿದೆ, ಬ್ಯಾಗ್ಸು, ಹೆಲ್ಮೆಟ್ಸು, ಇವ್ರ ಹೆಲ್ಮೆಟ್ಟು, ಇವ್ರ ಜಾಕೆಟ್ಗಳು, ಇಲ್ಲೇ 4 ಟೇಬಲ್ ಆಯಿತು. ನಾವು ಕೂಡಕ್ಕೆ 1-2 ಟೇಬಲ್. ಸೊ ಆ್ಯಸ್ ಯೂಶ್ವಲ್ ಗೈಸ್, ಮಸಾಲೆ ದೋಸೆ. ನಾನು ಎಲ್ಲೋದ್ರೂ ಮಸಾಲೆ ದೋಸೆ ಟ್ರೈ ಮಾಡೋದಂತ ಹೇಳಿದ್ದೆ. ಬನ್ನಿ ನೋಡೋಣ ಹೆಂಗಿದೆ. ಫಸ್ಟ್ ಬೈಟ್ ಫಾರ್ ದ ಫಸ್ಟ್ ಟೈಮ್ ನಾನು ವಿಡಿಯೋ ಮಾಡಬೇಕಾದ್ರೆ ತಿಂದಿಲ್ಲ. ಎವ್ರಿ ಟೈಮ್ ತಿಂದು ಸೆಕೆಂಡ್ ಬೈಟ್ ತೊಗೋಬೇಕಾದ್ರೆ ವಿಡಿಯೋಗೋಸ್ಕರ ಇನ್ನೊಂದ್ಸಲ ತಿಂತಿದ್ದೆ. ಬಟ್ ದಿಸ್ ಟೈಮ್ ಸ್ವಲ್ಪ ಮೋರ್ ಆಫ್ ವ್ಲಾಗಿಂಗ್ ಆಗೈತೆ. ಹೆಂಗೈತೆ ಟೇಸ್ಟು? ನಾನು ಹೇಳಬೇಕು, ಇದು ಗೊತ್ತಾಗಲಿಲ್ಲ. ಒಂದರಲ್ಲಿ ಗೊತ್ತಾಗಲಿಲ್ಲ, ಯಾಕಂದ್ರೆ ಅದರಲ್ಲಿ ಪಲ್ಯ ಬಂದಿರಲಿಲ್ಲ. ಗುಡ್ ಬ್ರೋ, ಇಟ್ಸ್ ಗುಡ್. ಬಟ್ ಮಂಜುನಾಥ್ ಇಸ್ ದ ಬೆಸ್ಟ್. ಇವಾಗ ಏನಾದರೂ ಕಿತ್ತಿತ್ತು ಇಲ್ಲ ಮಿಸ್ ಆಯಿತು ಅಂದರೆ ಇಲ್ಲೇ ಎಮರ್ಜೆನ್ಸಿಗೆ ಎಕ್ಸ್ಟ್ರಾ ಕೊಡಿ. ಎಸ್ 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 ಎಸ್. ಜೋಶಲ್ಲಿ ಬಿಲ್ಲೇ ಪೇ ಮಾಡಿಲ್ಲ, ಹಂಗೆ ಹೊಂಟೀವಿ. ಬನ್ನಿ ಜಾಕೆಟ್ ಹಾಕೊಂಡು ಹೋಗೋಣ ಅಂತ ಮಾತಾಡಿದ್ವಿ, ಬಿಲ್ಲೇ ಪೇ ಮಾಡಿಲ್ಲ. ಸೊ ಇವಾಗ ಬಿಲ್ ಪೇ ಮಾಡ್ತಿದ್ದಾರೆ. ಸೊ ಇವಾಗ ಈ ಮೈಕ್ನ ನಾನು ಹೆಲ್ಮೆಟಲ್ಲಿ ಮಾತಾಡಬೇಕಲ್ಲ, ಹಿಂಗೆ ಹೋಗಿ ಒಳಗಿಡಬೇಕು. ಸೊ ಇಷ್ಟ ತನಕ ಇಲ್ಲಿತ್ತು. ಸೊ ಗಾಡಿ ಮೇಲೆಲ್ಲ ಹೋಗ್ಬೇಕಾದ್ರೆ ಇಲ್ಲಿಡ್ತೀನಿ. ಇದು ಹೆಂಗೆ ಇಡ್ತೀನಿ ಅಂತ ತೋರ್ಸೋಕ್ಕಾಗಲ್ಲ. ಇದು 2024 ಜನ್ 3 ಡ್ಯೂಕ್ 390 ಬಂದಿತ್ತು. ಬಟ್ ನಾನು ತೊಗೊಂಡಿದ್ದು 2025 ಇಯರ್ ಆಫ್ ಮ್ಯಾನುಫ್ಯಾಕ್ಚರು 2025. ಬಟ್ 2025 ಗಾಡಿಯಲ್ಲಿ ಕ್ರೂಸ್ ಕಂಟ್ರೋಲ್ ಇಲ್ಲ. 2025 ಏಪ್ರಿಲಲ್ಲಿ ಕ್ರೂಸ್ ಕಂಟ್ರೋಲ್ ಬಿಟ್ಟರು. ಸೊ ಇವ್ರ ಗಾಡಿ ಆಮೇಲೆ ತೊಗೊಂಡಿದ್ದು ಸ್ವಲ್ಪ ಕ್ರೂಸ್ ಕಂಟ್ರೋಲ್ ಇದೆ. ಸೊ ಸೇಮ್ ಡ್ಯೂಕ್ 390 ಓಡಿಸ್ತಿದ್ದೀನಿ, ಬಟ್ ಇದರಲ್ಲಿ ಕ್ರೂಸ್ ಕಂಟ್ರೋಲ್ ಇದೆ. ನಮ್ಮ ಫ್ರೆಂಡ್ ಗೌರವ್ದಿದ್ದು. ವಿಕಾಸು GT650 ಇದ್ದಿದ್ದು ಗೌರವು ವಿಕಾಸನ್ GT650 ಓಡಿಸ್ತಿದ್ದಾನೆ. ಡ್ಯೂಕ್ 390 ವಿಕಾಸ್ ತೊಗೋತಾನೆ, ನನ್ನ ಡ್ಯೂಕ್ 390. ಸೊ ಕ್ರೂಸ್ ಕಂಟ್ರೋಲ್ ಆನ್ ಮಾಡಿ ಬಿಟ್ಬಿಟ್ಟಿದ್ದೀನಿ, ತನ್ನ ಪಾಡಿಗೆ ಹೋಗ್ತಾ ಇರುತ್ತೆ. ನೋಡಿ 64 ಅಂತ ಇದೆ ಸ್ಪೀಡು, ಕಾಣಿಸ್ತೈತೆ ಅನಿಸುತ್ತೆ. ಸೊ 64 ಹೋಗುತ್ತೆ. ಸೊ ಇನ್ಕ್ರೀಸ್ ಮಾಡಬೇಕಾ ನಿಮಗೆ? ಈ ಥರ ಟ್ಯಾಪ್ ಮಾಡಿದ್ರೆ ಸಡನ್ನಾಗಿ ತಾನೇ ಇನ್ಕ್ರೀಸ್ ಆಗುತ್ತೆ. 70ಗೆ ಬಂದು ಡಿಕ್ರೀಸ್ ಮಾಡಬೇಕಾ? ಇಲ್ಲಿ ನೋಡಿ ಸಡನ್ನಾಗಿ ಹಂಗೆ. ಇನ್ ಕೇಸ್ ಬ್ರೇಕ್ ಏನಾದರೂ ಹಿಡಿದ್ರೆ ಆಫ್ ಆಗಿಬಿಡುತ್ತೆ, ಥ್ರಾಟಲ್ಗೆ ಹೋಗುತ್ತದು ಎಕ್ಸಿಲರೇಷನ್ ಎಲ್ಲ. ಮತ್ತು ನಿಮಗೆ ಥ್ರಾಟಲ್ ಬಿಟ್ಟು ಇಲ್ಲೊಂದು ಟ್ಯಾಪ್ ಮಾಡಿದ್ರೆ ಇವಾಗ ಸೆಟ್ ಆಯ್ತು ನೋಡಿ. ಯಾವ ಸ್ಪೀಡಲ್ಲಿರುತ್ತೋ ಅದೇ ಸ್ಪೀಡಿಗೆ ಸೆಟ್ ಆಗುತ್ತೆ. ಸರಿ ಬಾಯ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಮಾಡ್ತಾ ಇರೋಣ ಆಯಿತಾ. ಥ್ಯಾಂಕ್ ಯು ಗೌರವ್ ಫಾರ್ ಇನ್ವೈಟಿಂಗ್.
ಮಾಡ್ತಾ ಇರೋಣ ಹಿಂಗೆ, ಸಿಗೋಣ. ಖುಷಿ ಆಯಿತು. ವಿಡಿಯೋಸು ಫೋಟೋಸ್ ಎಲ್ಲ ಕಳಿಸ್ಬಿಡಿ, ಹಾಂ, ನಾನು ಗ್ರೂಪಲ್ಲಿ ಹಾಕ್ತೀನಿ. ಇವಾಗ ಹೋದ ತಕ್ಷಣ ಮಾಡಿದಾಗ ಎಲ್ಲ ನಾವು ಸರಿ ಓಕೆ ಬ್ರೋ. ಗುರು ನಂಬರ್ ಅಬ್ಸರ್ವ್ ಮಾಡಿ ಗುರು, 4455. ನಮ್ಮ ಗಾಡಿಗೆ ಏನಾದ್ರು ಗೆಸ್ ಮಾಡಿ ನೋಡೋಣ. ನಮ್ಮ ಬೈಕ್ಗೆ ಸೇಮ್ ನಂಬರ್. ಶಿವ ಸೊ ಅಷ್ಟೇ ಬಾಯ್ಸ್, ಇದು ಒಂದು ಆದಿಯೋಗಿಗೆ ಹೋಗಿದ್ದು ಒಂದು ರೈಡು ಮತ್ತು ಬ್ರೇಕ್ಫಾಸ್ಟು ಮಾಡಿದ್ವಿ, ಎಲ್ಲರೂ ಮಾತಾಡಿದ್ವಿ. ಹೋಪ್ಫುಲಿ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇದೇ ರೀತಿ ಕ್ರೇಜಿ ವಿಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ಸೊ ಫಾಲೋ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಿಗೋಣ, ಬಾಯ್.